ಶ್ರೀ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಯಾವಾಗ ಫಸ್ಟ್ ಅದು ಏನಾಗ್ತದೆ ಮಾಡಿರಿ ಇದನ್ನು ಅಂತಂದು ಲೆಟ್ರ್ ಕೊಟ್ಟ ನಂತರ ಎಲ್ಲ ಇಲ್ಲಿ ಹೇಳಿದ್ನಲ್ಲ ಅವು ಶಂಕರಲಿದ್ದ ತೀರ್ಥಗಳು ನಮ್ಮ ರಾಜ್ಯದ ಮಂತ್ರಿಗಳು ಕುಮಾರಸ್ವಾಮಿ ಆಗಿರ್ಬೋದು, ಶೋಭಕ್ಕನವ್ರು ಇರ್ಬೋದು, ಅಥವಾ ಪ್ರಹ್ಲಾದ್ ಜೋಶಿ ಅವರು ಅನೌನ್ಸ್ ಮಾಡಿದ ಮೇಲೆ ಅಲ್ಲ ನಮ್ಮ ಹೋರಾಟ ಪ್ರಾರಂಭ ಮಾಡಿದ್ದು ನಾವು. ನೀವೇ ಅನೌನ್ಸ್ ಮಾಡಿ ಕಟ್ಸಿದ್ರೆ ಹೇಳ್ರಿ, ನಾವು ಕೊಡಂಗಿಲ್ಲ ಅಂತ ಹೇಳ್ರಿ, ಅದಕ್ಕೆ ತೋರಿಸ್ತೀವಿ ನಾವು ಏನಂತ. ಇದು ಬೂದಿ ಮುಚ್ಚಿದ ಕೆಂಡನೇ ಅದ. ಏಟಿದಾಗಂತರೂ ಬ್ಲ್ಯಾಕ್ ಮೇಲ್ ಜೋಶಿ ಅವ್ರಿಗೆ ಈ ಪ್ರಯತ್ನ ಬಿಟ್ಟಿಲ್ಲ. ಆದರೆ ಅವರು ವರದಿ ಏನು ಕೊಟ್ಟರು, ನಾಟ್ ಫೀಸಿಬಲ್. ರಾಯಚೂರಿಗೆ ಏಮ್ಸ್ ಹೋರಾಟಕ್ಕೆ 1500 ದಿನ ಪೂರೈಸಿದೆ. ಕೂಡಲೇ ನೀಡಬೇಕೆಂದು ಸೋಮವಾರ ದಂಡಾಧಿಕಾರಿ ಮುಖಾಂತರ ಪ್ರಧಾನಮಂತ್ರಿಗೆ ಮನವಿ ಪತ್ರ ನೀಡಲಾಗುವುದು. ಏಮ್ಸ್ ಹೋರಾಟಗಾರ ಉದಯ್ ಸಾಹುಕಾರ ಹೇಳಿಕೆ. ರಾಯಚೂರು ಜಿಲ್ಲೆ ಸಿರುವಾರ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಹೋರಾಟಗಾರರು, ಕಳೆದ 1500 ದಿನಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದರು. ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಹೋರಾಟಗಾರರಿಗೆ ಬೆಂಬಲಕ್ಕೆ ನಿಲ್ಲದಿರುವುದು ಬಹಳ ಮುಜುಗರ ಉಂಟು ಮಾಡಿದೆ. ನಮ್ಮ ಬೇಡಿಕೆ ರಾಯಚೂರು ಜಿಲ್ಲೆಗೆ ಏಮ್ಸ್ ನೀಡಲೇಬೇಕು ಎಂಬ ಒತ್ತಾಯಕ್ಕೆ ಸ್ಪಂದಿಸದಿರುವುದು ಹಾಗೂ ಪಕ್ಷಾತೀತವಾಗಿ ಹೋರಾಟದಲ್ಲಿ ಪಾಲ್ಗೊಂಡ ಜಿಲ್ಲಾದ್ಯಂತ ಮಕ್ಕಳಲ್ಲಿ ಪೌಷ್ಟಿಕಾಂಶ ಆಹಾರ ಕೊರತೆ ಎಂಬ ಬಿರುದು ಪಡೆದಿರುವ ಜಿಲ್ಲೆ ಆರೋಗ್ಯವೇ ಭಾಗ್ಯ ಎಂಬ ಸಂದೇಶವನ್ನು ಸಾರುವ ನಾಯಕರ ಕಣ್ಮರೆಯಾಗಿದ್ದಾರೆ. ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡಲು ತಾಲೂಕು ಹಾಗೂ ಜಿಲ್ಲಾದ್ಯಂತ ಹೋರಾಟ ಅನಿವಾರ್ಯವಾಗಿದ್ದು, ಏಮ್ಸ್ ಜಾರಿಗೆ ಮಾಡುತ್ತಿರುವ ಹೋರಾಟದಲ್ಲಿ ಪಾಲ್ಗೊಂಡು ತಮ್ಮ ಪುಟ್ಟ ಅಳಿಲು ಸೇವೆ ಮಾಡಬೇಕೆಂದು ಮನವಿ ಮಾಡಿದರು. ಇರ್ತಕ್ಕಂಥ ಶಾಸಕರು ಯಾವ ಪಕ್ಷದವರು? ನಿಮಿಷ ಅದೇ ಸರ್, ಓ ಈಸ್ ದ ಕೆಪಬಲ್. ಒಂದು ನಿಮಿಷ ಕೇಳ್ರಿ ಸರ್, ನಿಯೋಗ ಒಂದು ನಿಮಿಷ. ಯಾವ ಒಬ್ಬ ಮಿನಿಸ್ಟ್ರು ಪ್ರಧಾನಮಂತ್ರಿ ಮುಂದೆ ಮಾತಾಡ್ತಾನೆ ತೋರಿಸ್ರಿ ನನಗೆ ಒಂದು ಹೆಸರು. ನೋ ಬಡಿ ಇಸ್ ದೇರ್, ಓನ್ಲಿ ಒನ್ ಆ್ಯಂಡ್ ಓನ್ಲಿ ಅಮಿತ್ ಶಾ. ಅಮಿತ್ ಶಾ ಅನ್ನು ಕನ್ವಿನೆನ್ಸ್ ಮಾಡೋರು ಯಾರು? ನಿಮ್ಮ ಶಾಸಕರಿಗೆ ಧೈರ್ಯ ಅದ? ಅದಕ್ಕೆ ಗಟ್ಸ್ ಬೇಕ್ರಿ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಗೌರವ ಬೇಕ್ರಿ, ನಿಮ್ಮ ಜಿಲ್ಲೆ ಬಗ್ಗೆ ಗೌರವ ಬೇಕ್ರಿ. ಸತತ 1 ವರ್ಷ ತಿರುಗಾಡಿದ ಮೇಲೆ 1 ವರ್ಷದ ನಂತರ ನಿಮ್ಮಪ್ಪ ಈ BJP ಸರ್ಕಾರದ MP ಗಳು ಲೆಟ್ರ್ ಕೊಟ್ಟರು ನಮಗೆ. ನಿಮ್ಮೂರೇನು ಹೋರಾಟ ಕುಂತಿದಾರಲ್ಲ, ಅದ್ರ ಹಿನ್ನೆಲೆ ಕೈಗೊಂಬೆ ಬೇರೆ ಅದೇ. ಈಗ ಒಬ್ಬ ಅವ್ರ ಮನಸ್ಸಿನಲ್ಲಿ ಆ ಕಳಕಳಿ ಇರಬೇಕು, ಬಂದು ಕೂಡ್ತಾರ, ಅವಾಗ ಉದಯ್ ಕುಮಾರ್ಗೆ ಶಕ್ತಿ ಬರ್ತದ. ಅಲ್ಲಿ ಹೋರಾಟ ಮಾಡೋರಿಗೆ ಶಕ್ತಿ ಕೊಡೋವಂಥವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನನ್ನ ಹಿಂದೆ ಇರೋರನ್ನ ತುಕಡೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ. ಅದೇ ಆಗಿರೋದು. ಒಬ್ಬ ಹೋರಾಟಗಾರನಿಗೆ ಅವನಿಗೇನು 100 ಕೋಟಿ ಆಸ್ತಿ ಇರ್ತದ, ಒಂದು ಟೆಂಟ್ ಬಾಡಿಗೆ ಕಟ್ಟೋದಾಗಲ್ದ್ರಿ. ಒಬ್ಬೊಬ್ರದ್ದು 3 ಲಕ್ಷ ಸಾಲ ಆಗ್ಯದ್ರಿ. ಬೆಂಬಲ ಇಲ್ಲ ಅಂತ ಹೇಳ್ತಾರಲ್ಲ, ಇನ್ನೇನು ಮಾಡ್ಬೇಕ್ರಿ? ಪ್ಲಾಟ್ಗಳು ಮಾರ್ಕೊಂಡು ಟೆಂಟ್ ಬಾಡಿಗೆ ಕಟ್ಟಕತ್ತಾರೆ. ಕೊಡ್ರಿ ಹೆಸರುಗಳು ನೋಡಮ್ಮ, ಯಾರೆಲ್ಲ ಪಟ್ಟಿ ಎತ್ತಿದ್ದು ನಾವು ಹಾಕ್ಕೊಂಡಿವಿ ಕೈಲಿ. ಹೋರಾಟಕ್ಕೊಂದು ಅಂತ ಇದೆ ರೀ ಅದು. ಇವತ್ತು ರಾಜಕಾರಣಿಗಳು ಪ್ರಬಲವಾಗಿರ್ಬೋದು, 100 ಕೋಟಿ ಮಾಡ್ಕೊಂಡ್ರೆ ತಮ್ಮ ತಾಳಕ್ಕೆ ತಕ್ಕಂಗೆ ಬಳಸಿ ಅಂತಾರೆ. ಇವತ್ತಿದೆ ಶಿವನಗೌಡರ ನಾಯಕರು ನಾಳೆ ಮಾಡ್ತಾರೆ ಇಲ್ಲಿ ಕೌತಾಳ್ನಲ್ಲಿ 14ನೇ ತಾರೀಕು. ಏಮ್ಸ್ ಮುಂದಿಟ್ಕೊಂಡಿದ್ದಾರೆ ಇಲ್ಲ ಅವರು? ಅವ್ರಿಗೆ ಹೋಗಿ ಹೇಳಿದ್ವಿ ನಾವು, ಏಮ್ಸ್ಗೆ ನಾವು ಮಾಡಬೇಕಾದ್ರೆ ಹೋರಾಟಕ್ಕೆ ಬರಬೇಕಾಗಿತ್ತು. ಅದೇ ಅವ್ರ ಮನೆಗೆ ಪಾದಯಾತ್ರೆ ಎದಕ್ಕೆ ಮಾಡಿದ್ವಿ ನಾವು? ಇವತ್ತು ಅವ್ರಿಗೆ ಗೊತ್ತಾಗಿದೆ ಏಮ್ಸದ ಮಹತ್ವ, ಅದನ್ನು ಹೋರಾಟಕ್ಕೆ ತಯಾರಾದರು. ಆ ರೀತಿ ಬರಬೇಕಿದು. ನಾವಿಲ್ಲಿ ಹೋರಾಟ ಮಾಡಿದ್ವಿ, ಶಾಸಕರು ಬಂದಿದ್ರಿ ಇಲ್ರಿ ನಮ್ಮಲ್ಲಿ? ಅಲ್ಲಿ ಅದೇ ಬರಬೇಕು. ಅಲ್ಲಿ ವೀಕು ಇಲ್ಲಿ ವೀಕ್ ಪ್ರಶ್ನೆ ಇಲ್ಲ. ಎಲ್ಲ ಕಡೆ ಒಂದೇ ಥರ ಹೋರಾಟ ಇರ್ತದೆ. ಇದು ಜನರ ಕಲ್ಪನೆ, ಥಿಂಕಿಂಗ್, ಅವ್ರ ಥಿಂಕಿಂಗ್ ಕರೆಕ್ಟ್ ಆದರೆ ಆ ವೇದಿಕೆಗೆ ಆಟೋಮೆಟಿಕ್ ಶಕ್ತಿ ಬರುತ್ತೆ. ಇಲ್ಲಿ ಇವತ್ತು ಡೆಲ್ಲಿ ಲೆವೆಲ್ ಮುಟ್ಟಿವಿ ಅಂದರೆ ಯಾರು ಸಪೋರ್ಟ್ ಗೊತ್ತಾ ನಮ್ಗೆ? ನಿಮ್ಮ ಪತ್ರಿಕಾ ಮಾಧ್ಯಮದವರು. ನೀವು ಹಿಸ್ಟ್ರಿ ತೊಗೊಳ್ರಿ ನಮ್ಮದು ಹೋರಾಟದ ಬೇಕಿದ್ರೆ. ಡೆಲ್ಲಿನಲ್ಲಿ ಕೂಡ ನಮಗೆ ಊಟ ಹಾಕಿದವರು ಪತ್ರಿಕಾ ಮಾಧ್ಯಮದವರು, ಇಳ್ಕೊಳಕ್ಕೆ ವ್ಯವಸ್ಥೆ ಮಾಡಿದವರು ಪತ್ರಿಕಾ ಮಾಧ್ಯಮದವ್ರು. MP ಅಲ್ಲ MLA ಅಲ್ಲ. ಬಾನ್ರಿ ಬಹಿರಂಗವಾಗಿ ನಾ ಮಾತಾಡ್ತೀನಿ. ಒಬ್ಬೊಬ್ಬ ಮಿನಿಸ್ಟ್ರ್ ಮನೆಗೆ ಹೋಗ್ಬೇಕಾದ್ರೆ ಅವ್ರದ್ದೇ ವೇದಿಕೆ. ಇದು ಅಧಿಕಾರಕ್ಕೆ ತಾಳ್ಮೆಯಿಂದ ಕಾಯ್ತಾರ, ಹೋರಾಟಕ್ಕೆ ತಾಳ್ಮೆ ಇರಲ್ಲ. ನಾ ಹೇಳೋ ಪಾಯಿಂಟ್ ಅರ್ಥ ಆಗಿರ್ಬೋದು ನಿಮಗೆ, ಬಟ್ ಹೋರಾಟಕ್ಕೆ ಇರಲಿ ಬಿಡಲೇ ಅವ್ರ ದಿವಸ ಕುಂದಿರ್ತಾರೆ ಅಂತಾರೆ. ದಿಸ್ ಈಸ್ ದ ಮೆಂಟಾಲಿಟಿ ಆಫ್ ದ ಹ್ಯೂಮನ್ ಬೀಯಿಂಗ್ ನೌ ಡೇಸ್. ಯಾವುದೇ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳಿದ್ದಾಗ ಪ್ರಶ್ನೆನೇ ಬರಬಾರ್ದು. ಅಲ್ಲಿ ಅತ ಈತ ಇವರು ಅವರು ಎಂಬ ಪ್ರಶ್ನೆನೇ ಬರಬಾರ್ದು. ನಮ್ಮಲ್ಲಿ ತಗೋಬೇಕಂಬುದು ಒಂದೇ ಜಿದ್ದಿರ್ಬೇಕು, ಅಂದ್ರೆ ಸಾಧ್ಯ ಆಗ್ತದೆ. ಲಾಸ್ಟಿಗೆ ನಾವು ಹೇಳ್ತೀವಲ್ಲ, ಹೋರಾಟಗಾರರು ಜೀವ ಕೊಡೋಕ್ಕೂ ರೆಡಿಯಾರ ಅಂತ ಹೇಳಿವಿ. ಇದು ಸುಳ್ಳಲ್ಲ, ಇದು ಆಗ್ತದೆ.